ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, UCC ನಿಮ್ಗೆ ಗೊತ್ತಾಗಿರ್ಬೋದು, ಈಗಾಗಲೇ ಉತ್ತರಾಖಂಡದಲ್ಲಿ ತಂದಿದ್ದಾರೆ ಜಾರಿಗೆ, ಗುಜರಾತ್ನಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. BJP ಭಾಳ ಆಸಕ್ತಿಯಿಂದ ತರಬೇಕಂತ ಪ್ರಯತ್ನ ಮಾಡ್ತಾಯಿದೆ. ಮಾಡಲಿ, ಏನು ತಪ್ಪಿಲ್ಲ. ಯಾಕಂದರೆ ಎಲ್ಲರಿಗೂ ಒಂದೇ ರೀತಿ ಕಾನೂನು, ಒಂದೇ ರೀತಿಯಾಗಿರುವಂಥದ್ದು, ಏಕರೂಪದ ನಾಗರಿಕ ಸಂಹಿತೆ ಇದ್ರೆ ಒಳ್ಳೆಯದು. ಎಲ್ಲರೂ ಸಮಾನರಪ್ಪ. ಈ ಜಾತಿಗಳನ್ನ ಕಿತ್ತಾಗಿ ಬಿಡೋದ್ರಿಂದ ಮೊದಲನೇದಾಗಿ ಎಲ್ಲರೂ ಸಮಾನಿದ್ದಾಗ ಜಾತಿ ಕಿತ್ತಾಗಿ ಧರ್ಮಗಳ ಬಗ್ಗೆ ವಾದ ಮಾಡುವಂಥ ಅವಶ್ಯಕತೆ ಇಲ್ಲ. ಎಲ್ಲರೂ ಒಂದ ಅನ್ನೋ ದಿಶೆಯಲ್ಲಿ ಆದರೆ ಭಾಳ ಉತ್ತಮ. ಎಲ್ಲರೂ ಸ್ವಾಗತ ಕೋರುವಂಥದ್ದು. ಇಲ್ಲಿ ಜಾತಿಗಳನ್ನ ಇಟ್ಕೊಂಡು ಮೇಲು ಕೀಳುಗಳನ್ನ ಇಟ್ಕೊಂಡು ನಾವು ಏಕರೂಪ ಸಂಹಿತೆ ತರ್ತೀವಿ ಅಂದ್ರೆ ಅದು ಹೆಂಗೆ ಸಾಧ್ಯ ಅನ್ನುವಂಥದ್ದು ಮಾತ್ರ ಒಂದು ಪ್ರಶ್ನೆಯಾಗಿ ಉಳಿತದ. ಆದರೆ ಅದು ಹೋಗಬೇಕಾಗಿದೆ. ಅದು ಹೋಗೋದಕ್ಕಿಂತಂದ್ರೆ ಭಾಳ ಉತ್ತಮ. ಆ ದಿಶೆಯಲ್ಲೇ UCC ಪರವಾಗಿ ನಮ್ಮ ಮೋದಿಯವರು ಒಂದು ಮಾತು ಹೇಳಿದ್ದಾರೆ. UCC ವಿಚಾರದಲ್ಲಿ ಕೆಲವರು ರಾಜಕೀಯ ಮಾಡಬಹುದು, ಕೆಲವರು ರಾಜಕೀಯ ಮಾಡ್ತಾರೆ. ಮಾಡೋರಲ್ಲಿ ಯಾವ ಕಾಲಕ್ಕೆ ಇರೋರ ನಡೆಯುವಂಥದ್ದು ಅದು. ಇದನ್ನು ಸವಾಲಾಗಿ ಸ್ವೀಕರಿಸಿ ಸಂವಿಧಾನ ರಚನಾಕಾರರ ಉದ್ದೇಶವನ್ನು ನಾವು ಈಡೇರಿಸುತ್ತೇವೆ. ಸವಾಲಾಗಿ ಸ್ವೀಕಾರ ಮಾಡಿ ಸಂವಿಧಾನ ರಚನಾಕಾರ ಏನು ಮಾಡಿದ್ರೆ ಆ ನೆಲೆಯಲ್ಲಿ ನಾವು ಮಾಡ್ತೀವಿ. ಇದನ್ನು ಭಾಳ ಸಂತೋಷ ಮಾಡಿರಿ. ಬ್ಯಾಡ ಅಂತ ಅಂದವ್ರು ಯಾರು? ನಿಜವಾದ ಚರ್ಚೆ ಆಗಲಿ ಅದರ ಬದಲಾಗ. ನೋಡಿ, ಅವ್ರು ಎಂಥ ವಿದ್ವತ್ತ ಓದಿನ ಪರಿಣಾಮಿತ ಅವ್ರು ಮಾಡಿದಾಗ ಎಷ್ಟು ಜನ ವಿದ್ವತ್ತಿದ್ದ ಜನ ಇದ್ದರು. ಇವತ್ತು ಚರ್ಚೆನೇ ಆಗ್ತಾ ಇಲ್ಲಲ್ರಿ. ದೊಡ್ಡ ಸಮಸ್ಯೆ ಪಾರ್ಲಿಮೆಂಟ್ ಅಂತಿದೆ. ಅನೇಕ ವಿಷಯಗಳಿಗೆ ಇಲ್ಲಿ ಚರ್ಚೆನೇ ನಡೀಲಿಲ್ಲ. ಈ ದೇಶದ ಬಡತನ ಬಗ್ಗೆ, ಈ ದೇಶದ ಹಸಿವಿನ ಬಗ್ಗೆ, ಈ ದೇಶದ ನಿರುದ್ಯೋಗದ ಬಗ್ಗೆ, ಇವತ್ತಿನ ಆರ್ಥಿಕ ಪರಿಸ್ಥಿತಿ ಕಾನೇನು ಅನ್ನೋದ್ರ ಬಗ್ಗೆ ನಾವು ಮುಂದೆ ಹೋಗಿದ್ದು ಅಷ್ಟೇ ಹೇಳ್ತೀವಿ. ಇವತ್ತಿನ ಅನೇಕ ಪ್ರಶ್ನೆಗಳು ಉತ್ತರ ನೋಡೋಕ್ಕಾಗಿಲ್ಲ, ಕೊಡೋಕ್ಕೂ ಆಗಿಲ್ಲ. ಅವು ಚರ್ಚೆನೂ ಸರಿಯಾಗಿ ಆಗ್ತಾಯಿಲ್ಲ. ಚರ್ಚೆನ ನಡೆಯೋದಿಲ್ಲ ಅಂದರೂ ಅಡ್ಡಿ ಇಲ್ಲ. ದುಮ್ಮಡಿ ಕಾಂಗ್ರೆಸ್ಸಿಗರು ಅವರ, BJPಗರು ಅವರ, ಎಲ್ಲರೂ ಅವರ. ಅಂದ್ರೆ ಇವತ್ತು ವಿದ್ವತ್ತದ ಕೊರತೆದ ಜನಸಾಮಾನ್ಯರ ನಾಡಿ ಮೆಡಿತದ ಬಗ್ಗೆ ಅಭ್ಯಾಸ ಸರಿಯಾಗಿಲ್ಲ ಅನ್ನೋದು ಇದು ತೋರಿಸ್ತದೆ. ನಿಜವಾಗಿ ಇವತ್ತು ನಮ್ಮ ಪಾರ್ಲಿಮೆಂಟೇರಿಯನ್ ಸಂಸದರು ಅಂದಿನ ನೆಹರು ಕಾಲದಲ್ಲಿ, ಅಂಬೇಡ್ಕರ್ ಕಾಲದಲ್ಲಿ ಇದ್ದಂಥ ಸಂಸದೀಯ ಪಟುಗಳ ಮಟ್ಟಕ್ಕಿದ್ದಾರೆ, ಅಷ್ಟು ಅಭ್ಯಾಸಗಳಿದ್ದಾರೆ ಅನ್ನೋದು ಒಂದು ಮೂಲಭೂತ ಪ್ರಶ್ನೆ. ರಾಜಕೀಯ ಮಾಡಬಾರ್ದು, ಅದು ಮಾಡಬಾರ್ದು ನೀವು ಅಂತೀರಿ, ಕಾಂಗ್ರೆಸ್ಸಿಗರು ಅಂತಾರೆ. ಅದೇ ಕಾಲಕ್ಕೆ ನಮ್ಮ ರಮೇಶ್ ಜಯರಾಮ್ ಅವರು ಅಂತ ಹೇಳ್ತಾರೆ, ಇದು ರಾಜಕೀಯ ಅಸ್ತ್ರ ಆಗಬಾರ್ದು. ನೀವು ರಾಜಕೀಯ ಅಂತೀರಿ. ಯಾರು ರಾಜಕೀಯ? ಜನ ಬಯಸೋದು ರಾಜನೀತಿ, ನಿಮ್ಮ ರಾಜಕೀಯ ಅಲ್ಲ. ಸ್ವಹಿತಾಸಕ್ತಿಗಾಗಿ ಒಂದು ಇದನ್ನು ಉದ್ಯೋಗ ಮಾಡ್ಕೊಂಡಿದ್ರಿ. ಇವತ್ತು ಎಲೆಕ್ಷನ್ ಗೆಲ್ಲೋದು ಮಾಡೋದು ಮತ್ತೇನು ಮಾಡೋದು ಇರಲಿ, ಉದ್ಯೋಗ ಇರಲಿ, ಗೆಲ್ಲರಿ. ಆದರೆ ನಿಜವಾಗಿ ದೇಶ ಕಟ್ಟಬೇಕಾಗಿದೆ. ಎಲ್ಲರೂ ಸಮಾನರಪ್ಪ. ಮಧ್ಯದಾಗಿ ಜಾತಿ ವ್ಯವಸ್ಥೆ ಕಿತ್ತು ಹೋಗ್ಬೇಕಾಗಿದೆ. ಇದನ್ನು ಕಿತ್ತಾಗಲಿಕ್ಕೆ ಆಗ್ತದನ? ಎಲ್ಲರಿಗೂ ಸಮಾನವಾದಂಥ ಅವಕಾಶ ಸಿಗ್ತಾವೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಂತ ಬಿಟ್ಟರೆ ಹಾಳಾಗ್ಯದು. ಆರ್ಥಿಕವಾಗಿ ಎಲ್ಲರಿಗೂ ಸಮಾನವಾದ ಅವಕಾಶ ಸಿಗ್ತಾವ? ಯಾಕೆ ಹಾಗಾದ್ರೆ ಬಡತನ ಸಿಗ್ತಾನ ಬಂದದ್ದು ಇವತ್ತು? ಅದು ಮಾಡ್ತೀರಾ ಆ ದಿಶೆಯಲ್ಲಿ? ಅಂಬೇಡ್ಕರ್ ಬಯಸಿದ ಮೂಲ ಇದು. ನೀವು ಏನು ಆಚರಣೆ ಮಾಡ್ತೀರಿ, ಏನು ಬಿಡ್ತೀರಿ, ಹೆಂಗೆ ನಡ್ಕೊಳ್ತೀರಿ, ಅದು ಮಾತು ಬೇರೆ. ನೀವು ಯಾವ ದೇವ್ರು ನಂಬ್ತೀರಿ, ಯಾವ ದೇವ್ರನ್ನ ಬಿಡ್ತೀರಿ, ಆ ಮಾತು ಬೇರೆ. ಎಲ್ಲ ಧರ್ಮಗಳಿಗೂ ಅಲ್ಲಿ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದಾರೆ 25ರ ಅಡಿಯಲ್ಲಿ. ಇಲ್ಲ, ಸಮಾನತೆ ಬರಬೇಕಾಗಿದೆ. ಸಮಾನತೆ ಆಸೆ ಬರ್ತದನ ಇದರಿಂದ, UCCಯಿಂದ. ಯಾಕಂದರೆ ಸ್ಪಷ್ಟತೆ ಏಕರೂಪ ನಾಗರಿಕ ಸಂಹಿತೆ ಅಂದ್ರೆ ಸಮಾನವಾಗಿಪ್ಪ ಎಲ್ಲರೂ ಬದುಕುವಂಥದ್ದು ಅಂದ್ರೆ ನಿಶ್ಚಿತವಾಗಿ ಅಡ್ಡಿ ಇಲ್ಲ, ತೊಂದರೆ ಬಿಡ್ರಿ. ಅದನ್ನು ಯಾರು ತಂದ್ರೆ ಏನು ರೀ? ಕಾಂಗ್ರೆಸ್ ಇರ್ತಾರಲಿ, BJP ಇರ್ತಾರಲಿ. ನಮಗೇನು ಬೇಕಾಗಿದೆ? ಸಮಾನ ಆರ್ಥಿಕ ಒಂದು ಅವಕಾಶಗಳು ನಿರ್ಮಾಣ ಆಗೋದು, ಸಮಾನವಾಗಿ ಎಲ್ಲ ಮಕ್ಕಳಿಗೂ ಸಮವಾಗಿ ಶಿಕ್ಷಣ ಸಿಗುವಂಥದ್ದು, ಸಮವಾಗಿ ಎಲ್ಲರಿಗೂ ಆರೋಗ್ಯ ಸಿಗುವಂಥದ್ದು ಮಾಡಿರಿ. ಎಲ್ಲರಿಗೂ ಒಂದಾರಿ, ಎಲ್ಲರಿಗೂ ಸರ್ಕಾರದವರಲ್ಲಿ ಅವಕಾಶ ಸಿಗುವಂಥದ್ದು ಮಾಡಿರಿ. ಅವ್ರು ವೈಯಕ್ತಿಕ ಬೆಳೀಲಿಲ್ಲ ಅಂತಲ್ಲ, ಖಾಸಗೀಕರಣ ಮಾಡಿದ್ರೆ ದುಡ್ಡಿದ್ದವ್ರಿಗೆ ಮಾತ್ರ ಅಲ್ಲಿ ಅವಕಾಶ ಆಗ್ತದೆ. ಎಲ್ಲನೂ ಮಾಡ್ರಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಅದರ ಜೊತೆ ಸಾಂಸ್ಕೃತಿಕವಾಗಿ ಎಲ್ಲರೂ ಸಮಾನ. ನಾವು ಇಂಡಿಯನ್ಸ್ ಆರ್ ಒನ್ ಅಂದಾಗ ಯಾಕೆ ಮೇಲಾಕಿಗಳು, ಯಾಕೆ ಜಾತಿ ವ್ಯವಸ್ಥೆ, ಯಾಕೆ ಹಿಂದೂ ಮುಸ್ಲಿಂ ಅನ್ನುವಂಥ ಮಾತುಗಳು? ಎಲ್ಲರೂ ಒಂದಲ್ಲ, ನಾವು ಸಮಾನರಪ್ಪ ಎಲ್ಲರೂ. ಈ ನೆಲೆಯಲ್ಲೇ ನಮ್ಮ ವಿದ್ವತ್ಪೂರ್ವದ ಸ್ಟಡಿ ಮಾಡಿದ್ದದು ಅಲ್ಲ ಇತಿಹಾಸ. ನೀವು ಹೇಳಿದ್ದೀರಿ ಅದನ್ನು, ಸ್ವತಃ ಮೋದಿಯವರು ಹೇಳ್ತಾ ಇದ್ದಾರೆ. ಅವತ್ತು ಭಾಳ ವಿದ್ವತ್ತಿದ್ದ ನಮ್ಮ ಆಶಯ ಆಗಿತ್ತು, ಅದು ಮಾಡ್ತೀರಿ. ಮಾಡಿರಿ, ಅವರ ಆಶಯದಂತೆ ಮಾಡಿರಿ. ಅವರ ಆಶಯದಂತೆ ಸಂವಿಧಾನದ ನೆಲೆಯಲ್ಲಿ ಮುಂದೆ ನಡೀರಿ. ಯಾರೂ ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಗರು ವಿರೋಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಚರ್ಚೆ ನಡೀತಾ ಇಲ್ಲ. ಮೇನ್ ದುರಂತಿದ್ದು ಈಗ ನೋಡ್ತಾ ಇದ್ದೀವಿ. ಕಳೆದ 10 ವರ್ಷಗಳಿಂದ ನಿಮಗೆ ಏನೇನು ಬೇಕಷ್ಟು ಮಾತ್ರ ಒಪ್ಕೊಳ್ತಿದ್ರು ವಿನಃ ಇನ್ನುಳಿದ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋದ್ರೆ ಅದನ್ನು ಹೋರಿ. ಮೋದಿಯವ್ರನ್ನೇ ಮತ್ತು ನಮ್ಮ ಅದಾನಿಗಳಿಗೆ ಏನು ಸಂಬಂಧ ಇತ್ತು ಓಪನಾಗಿ ಹೇಳ್ರಿ. ಅದನ್ನು ಯಾಕೆ ಹೇಳ್ತಾ ಇಲ್ಲ? ಅದು ಯಾಕೆ ಚರ್ಚೆ ಆಗ್ತಾ ಇಲ್ಲ ಓಪನಾಗಿ? ಅದ್ರ ಬಗ್ಗೆ ಮೌನ ಆಗಿಬಿಡ್ತೀರಿ, ದಿವ್ಯ ಮೌನ.
ಒಂದು ಕಾಲ ನೀವೇ ಕೇಳ್ತೀರಿ ಮೌನಿ ಬಾಬಾ ಮನಮೋಹನ್ ಸಿಂಗ್ರಿಗೆ ಗೊತ್ತಾಗ್ಬಿಟ್ಟು ಬೆನ್ನು ಹಚ್ಚಿದ್ರಿ. ಇವತ್ತು ನೀವು ಅದ್ರ ಬಗ್ಗೆ ಮೌನ ಆಗಿಬಿಡ್ತೀರಿ. ಕೆಲವು ಕಾರ್ಪೊರೇಟ್ಗಳಿಗೆ ಇಡೀ ದೇಶದ ಅರ್ಥವ್ಯವಸ್ಥೆ ಕೊಡ್ತಾ ಇದ್ದೀರಿ. ಇದು ಸರಿನಾ? ಇದು ಏಕರೂಪ ಸಮಿತಿಯಲ್ಲೇ ಇದು ಉಳಿತದನಾ? ಇದಕ್ಕೂ ಉತ್ತರ ಹುಡುಕಬೇಕಾಗಿದೆ. ಇವತ್ತು ನಾವು ಬಡವ ಅತ್ಯಂತ ಶ್ರೀಮಂತ ಇಬ್ಬರು ಸಮಾನವಾಗಿ ಬದುಕುವಂಥ ಅವಕಾಶಗಳು ಬರಬೇಕಾಗಿದೆ. ಇವತ್ತು ಎಲ್ಲರಿಗೂ ದುಡಿಯೋ ಅವಕಾಶ ಸಿಗಬೇಕಾಗಿದೆ. ನಿರುದ್ಯೋಗ ಎಲ್ಲರೂ ಪರಿಹಾರಕ್ಕೆ ಎಲ್ಲರಿಗೂ ಉದ್ಯೋಗ ಸಿಗಬೇಕಾಗಿದೆ. ಈ ದಿಶೆಯಲ್ಲಿ ಸಮಾನ ನಾಗರಿಕ ಸಂಹಿತೆ ಅಂತ ತೊಗೊಂಡ್ಬನ್ರಿ. ಬರೀ ಕೇವಲ ಅವರ 4 ಮದುವೆ ಆಗ್ತಾರೆ, ಇವರು 3 ಮದುವೆ ಆಗ್ತಾರೆ, ಹಾಗೆ ಹೀಗೆ ಕೌಟುಂಬಿಕ ವಿಚಾರ ಅದು ಆಗಲೇ ಎಲ್ಲರದ್ದು ಒಂದಾಗಲಿ ಏನು ಪ್ರಶ್ನೆ ಇಲ್ಲ. ಆದರೆ ಅದು ಆಗಬೇಕಾದ್ರೆ ನಾವೆಲ್ಲರೂ ಏಕ ಆಗಬೇಕಾಗಿದೆ. ಹಿಂದೂ ಮುಸ್ಲಿಮ್ ಅನ್ನೋದು ಮಧ್ಯದ ಹೋಗ್ಬೇಕು, ಹಿಂದೂ ಕ್ರಿಶ್ಚಿಯನ್ ಅನ್ನೋದು ಮಧ್ಯದ ಹೋಗ್ಬೇಕು, ಎಲ್ಲ ಹೋದ ಜಾತಿನೂ ಹೋಗ್ಬೇಕಾಗ್ಯದ. ಇದು ಮಾಡಿದ ಮಾತ್ರ ಆ ಸಂಹಿತೆಯನ್ನು ತರಲಿಕ್ಕೆ ಸಾಧ್ಯ ಅದ. ಇಲ್ಲಾಂದ್ರೆ ತಿಕ್ಕಾಟಕ್ಕ ಜಗಳಾಟಕ್ಕ ಇಲ್ಲ ಕಾರಣ ಇದು UCC ಚರ್ಚೆ ಪೂರ್ಣ ಪ್ರಮಾಣದಲ್ಲಿ ಆಗಬೇಕಾಗಿದೆ. ಅವು ಚರ್ಚೆ ಆಗೋದಷ್ಟಲ್ಲ, ಅವು ಅನುಷ್ಠಾನಗೊಳ್ಬೇಕಾಗಿದೆ. ಮತ್ತು ಹೇಳುವಂಥ ವಿಷಯ ಯಾಕಪ್ಪ ಅಂದರೆ ಇವತ್ತು ಈಗ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಇವನ್ ರಾಜಕೀಯವಾಗಿ ಸಹಿತ ಇವತ್ತು ಓಟ್ಗಳನ್ನು ಖರೀದಿ ಮಾಡುವಂಥದ್ದು ಇವತ್ತಿನಲ್ಲದು ಇದು ಅಸಮಾನತೆ ಅಲ್ವಾ? ಕೆಲವು ಶ್ರೀಮಂತರ ಬಂದರೆ ಎಲೆಕ್ಷನ್ ಗೆಲ್ಲುವಂಥ ಅವಕಾಶ ನಿರ್ಮಾಣ ಆಗ್ಯದ. ಉಳಿದ ಬಡವಂತಿ ಇಲ್ಲಿ ಎಲೆಕ್ಷನ್ ನಿಲ್ಲುವುದಲ್ಲ, ಸಮೀಪ ಹೋಗೋದಾದ ಪರಿಸ್ಥಿತಿ. ಅವ್ನು ಹೋಗೋದಿಲ್ಲ, ಅವ್ನು ಹೋಡ್ ಸಹಿತ ಹಾಕಿಬಿಟ್ಟಿರ್ತಾರೆ. ಇದೆಂಥ ಸಮಾನತೆ ರೀ? ಇದೆಂಥ ಒಂದು ಸಮಾನವಾದಂಥ ನಾಗರಿಕ ಒಂದು ಸಂಹಿತೆ ಅಂಥದ್ದು ತೊಂಬರ್ರಿ. ನೀವು ಭಾಳ ಸಂತೋಷ ಮಾಡೇ ಬಿಡ್ರಿ. ಅದನ್ನು ಲೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಮಾಡುತ್ತಿರುವಂಥದ್ದು ಹೌದು, ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದ್ದಾರೆ. ನೀವು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ರಾಜಕೀಯ. ಪ್ರಾಮಾಣಿಕ ನಿಮ್ಮ ಕೆಲಸವನ್ನು ಮಾಡಿರಿ, ವೈಜ್ಞಾನಿಕ ಟೆಂಪರ್ ನಮ್ಮಲ್ಲಿ ಬೆಳೆಸ್ರಿ. ಮತ್ತು ಸಿ.ವಿ. ರಾಮನ್ ಅಂತ ಬುದ್ಧಿವಂತರು ಅನೇಕ ನಮ್ಮಲ್ಲಿ ಹುಟ್ಟುವಂಗೆ ಮಾಡಿರಿ. ಎಲ್ಲರಿಗೂ ಸಮಾನ ಶಿಕ್ಷಣ ಸಿಗ್ತದ್ರೆ ತಯಾರಾಗಿ ಆಗ್ತಾರೆ. ಮತ್ತು ಎಲ್ಲ ತಂದೆ ತಾಯಿಗಳು ಉದ್ಯೋಗ ಸಿಗ್ತಪ್ಪ ಅದರ ತಮ್ಮ ಮಕ್ಕಳಿಗೆ ಕಲಿಸ್ತಾರೆ. ಆರೋಗ್ಯವಂತರ ತಯಾರು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಈ ಸಮಾನ ನಾಗರಿಕತೆ ನೆಲೆಗಟ್ಟಿನಲ್ಲೇ ಕೇವಲ ಕೆಲವು ಸಮುದಾಯಗಳನ್ನು ಟಾರ್ಗೆಟ್ ಮಾಡಿ ಅವರನ್ನು ಗುರಿ ಮಾಡುವಂಥ ಅದು ಏನಾದರೂ ನಡೆದ್ರೆ ಇದಕ್ಕೆ ವಿರೋಧಿದ್ದೇ ಇರ್ತದೆ. ಇದರಿಂದಾಗಿ ಮತ್ತಷ್ಟು ಸಿಕ್ಕ ಸ್ಟಾರ್ಟ್ ಆಗ್ತಾವೆ. ಸಹಚಾರ ಕಮಿಷನ್ ಆಗಿರ್ಬೋದು, ಇನ್ನೂ ಅನೇಕ ಕಮಿಷನ್ಗಳಾಗಿರ್ಬೋದು, ಮೀಸಲಾತಿ ಅದೇ ಕಮಿಷನ್ಗಳಾಗಿರ್ಬೋದು, ಎಲ್ಲರೂ ಬಯಸುವುದು ಒಂದು ಸಮಾನವಾಗಿ ಅವಕಾಶ ಸಿಗುಸಲಾಗಿ ಮೀಸಲಾತಿಪ್ಪ. ಆ ಸಮಾನತೆ ಇಲ್ಲದಕ್ಕಾಗಿ ಏನಪ್ಪ ಏಕರೂಪ ನಾಗರಿಕ ಸಂಹಿತೆ ಇಲ್ಲದಕ್ಕಾಗಿ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇದ್ದಾವೆ. ಅದಕ್ಕೆ ಅದು ಮಾಡೋದಷ್ಟೇ ಅಲ್ಲ, ಅವು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಸಮಾನತೆ ಇರುವಂಥದ್ದು, ಎಲ್ಲರಿಗೂ ಏಕರೂಪ ಕಾನೂನು ತರುವಂಥದ್ದು ಮಾಡಿದರೆ ಭಾಳ ಉತ್ತಮ. ಆ ದಿಶೆಯಲ್ಲಿ ಮಾಡಲಿ, ಆರ್ಥಿಕ ಸಮಾನತೆ ತೊಗೊಂಬರಲಿ, ಸಮಾಜ ಸಮಾನತೆ ತೊಗೊಂಬರಲಿ ಅಂದಾಗ UCC ಅದು ನೀವು ಬದ್ಧದಲ್ಲಿ ಅಂತ ಹೇಳ್ತಾ ಇದ್ದೀರಿ. ತೊಗೊಂಬರ್ರಿ ಅದನ್ನು. ಈ ನೆಲೆಯಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶ ಸಿಗಲಿ. ಸಮಾನ ನಾಗರಿಕ ಅಂತೆಲ್ಲ ಏಕರೂಪ ನಾಗರಿಕ ಸಂಹಿತೆ, ಎಲ್ಲರಿಗೂ ಒಂದು ರೀತಿ ಇರಬೇಕು ನಾಗರಿಕ ಸಂಹಿತೆ ಅಂತೇಳಿ, ಅದು ಎಲ್ಲರಿಗೂ ಒಂದು ರೀತಿ ಇರಲಿ. ಉದ್ಯೋಗ ಒಂದು ರೀತಿಯಾಗಿ ಕೊಡುವಂಥದ್ದಾಗಲಿ, ಅವ್ರು ಬುದ್ಧಿ ತಕ್ಕಂಗೆ ನೀವು ಹೇಳ್ತೀರಿ ಮೆರಿಟ್ ಗಿರಿಟ್ ಅಂತೇಳಿ ಆಗಲಿ, ಅದ್ರ ತಕ್ಕಂಗೆ ಆಗಲಿ. ಅದು ಉದ್ಯೋಗ ಎಲ್ಲರೂ ಸಿಗಲಿ. ಅವರು ಏನು ಉದ್ಯೋಗ ಮಾಡ್ತಾರೆ ಯಾರ್ಯಾರು ಆ ನೆಲೆಗಟ್ಟಲ್ಲಿ ಅವ್ರಿಗೆ ಉದ್ಯೋಗ ಸಿಗೋಂಗಾದ್ರೆ ನಿಶ್ಚಿತವಾಗಿಯೂ ನೀವು ತರೋದ್ರಲ್ಲೇ ಯಾರೂ ನಿಮ್ಮ ತಲೆಗಿಡಕ್ಕೆ ಸಾಧ್ಯ ಇಲ್ಲ. ಮತ್ತು ಅದನ್ನು ಇಂಬ್ಯಾಲೆನ್ಸ್ ಇಟ್ಕೊಂಡು ಸಮಾನ ನಾಗರಿಕ ಹೆಸರಿನಲ್ಲೇ ಯಾರ್ಯಾರನ್ನು ಮೇಲು ಯಾರನ್ನು ಕೀಳು ಮಾಡುವಂಥ ಮತ್ತೊಮ್ಮೆ ಏನಾದರೂ ಪ್ರಯತ್ನ ಹೇಳಿದ್ರೆ ಇವತ್ತಿನ ನೀವು ಗೆದ್ದಿದ್ದೀರಿ, ನಾಳೆ ಇನ್ನೊಬ್ರು ಗೆದ್ದು ಬರ್ತಾರೆ, ಅವ್ರು ತಮ್ಮ ಬೇಕಂದಂಗೆ ಮಾಡ್ಕೊತಾ ಹೋಗ್ತಾ ಇದ್ದಾರೆ. ಗೆಲುವು ಸೋಲು ಶಾಶ್ವತ ಅಲ್ಲ. ಜನ ನೋಡ್ರಿ ಇವತ್ತು ಎಂಥ ಕೇಜ್ರಿವಾಲ್ ಎಷ್ಟು ಬೇಕು ಮಾಡಿದೆ ದಿಲ್ಲಿಯಲ್ಲಿ ಅಂತವ್ರು. ಇವತ್ತು ಕೇಜ್ರಿವಾಲ್ ಮನೆಗೆ ಹೋಗುವಂಥ ವ್ಯವಸ್ಥೆ ಮಾಡಿಬಿಟ್ರು. ಹಾಗೆ ನಾಳೆ ನಿಮಗೆ ಬರ್ಬೋದು, ಹೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಅತಿ ಸುಳ್ಳಿನ ಮೇಲೆ ಸುಳ್ಳು ಹೇಳ್ತಾ ಇಲ್ಲಿ ಬಡತನವನ್ನು ಹೆಚ್ಚು ಮಾಡ್ತಾ ಹೋದ್ರಪ್ಪ ಅಂತಂದ್ರೆ, ಇದು ಉದ್ಯೋಗ ಇಲ್ದಂಗೆ ಮಾಡ್ತಾ ಹೋದ್ರೆ ಅಂದ್ರೆ, ಬೆಲೆ ಏರಿಕೆ ಇದೇ ರೀತಿ ಏರಿಸ್ಕೊಳ್ತಾ ಹೋದ್ರಂದ್ರೆ ಮುಂದಿನ ದಿನಗಳಲ್ಲಿ ನಿಶ್ಚಿತವಾಗಿ ಹೊಡೆದು ಬಿದ್ದೇ ಬೀಳ್ತದೆ. ಅದಕ್ಕಾಗಿ ಆರ್ಥಿಕ ಸಮಾನತೆ, ರಾಜಕೀಯ ಸಮಾನತೆ, ಸಾಮಾಜಿಕ ಸಮಾನತೆ, ಸಾಂಸ್ಕೃತಿಕ ಸಮಾನತೆ ಎಲ್ಲರಿಗೂ ಏಕರೂಪದ ಸಂಹಿತೆ ಮಾಡಿ ಎಲ್ಲರೂ ಅದಕ್ಕೆ ಬದ್ಧ ಹೋಗಂಗೆ ಮಾಡಿದರೆ ನಿಶ್ಚಿತವಾಗಿ ಇತಿಹಾಸ ಉಳಿಯುವಂಥ ಕೆಲಸ ಆಗ್ತದೆ. ಅದು ಮಾಡ್ಲಿಕ್ಕೆ ಸಾಧ್ಯನಾ? ಮೋದಿಯವರು UCC ತೊಗೊಂಡ್ಬನ್ರಿ, ಎಲ್ಲರೂ ಸಮಾನವಾಗಿ ಬದುಕುವಂಥ ವ್ಯವಸ್ಥೆ ಮಾಡಿರಿ. ಅದಕ್ಕೆ ಎಲ್ಲರೂ ಸಪೋರ್ಟ್ ಇದ್ದೇ ಇರ್ತದೆ. ಕಾಂಗ್ರೆಸ್ಗೆ ಎಷ್ಟು ವಿರೋಧ ಮಾಡೋರು ರೀ. ಈಗ ನಿಮ್ಮ ಕೈಲದ ಅಧಿಕಾರ ನೀವು ಮಾಡ್ಲಿಕ್ಕೆ ಸಾಧ್ಯ ಅದ, ಮಾಡಿರಿ. ಅದಕ್ಕೆ ಇವನ್ ನಿಮ್ಮ ಚಂದ್ರಬಾಬು ನಾಯ್ಡು ವಿರೋಧ ಮಾಡೋದಿಲ್ಲ, ಜೊತೆಗೆ ನಮ್ಮ ನಿಮಗೊಂದು ನಿತೀಶ್ ಕುಮಾರ್ ವಿರೋಧ ಮಾಡೋದಿಲ್ಲ. ಆಯ್ತಲ್ಲ, ಮಾಡಿರೋದು UCC. ಆದ್ರೆ ಅಲ್ಲೇ UCC ಹೆಸರಿನಲ್ಲಿ ಅಸಮಾನತೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಏಕರೂಪ ಸಮಿತಿಯಲ್ಲಿ ಮತ್ತು ವೈವಿಧ್ಯತೆ ಇಡ್ಲಿಕ್ಕೆ ಹೋಗ್ಬೇಡ್ರಿ. ಕೆಲವು ಬಹುಸಂಖ್ಯಾತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡೋಕ್ಕಿಂತಲೂ ಸರ್ವ ಜನಾಂಗವು ಶಾಂತಿಯಿಂದ ಬದುಕುವ ತೋಟದಂತೆ ತಯಾರು ಮಾಡಲಿ ಅನ್ನೋದು ಈ ಸಂದರ್ಭದಲ್ಲಿ ಒಂದು ನಮ್ಮ ಅಭಿಪ್ರಾಯ. ಇದಕ್ಕೆ ನಿಮಗೇನು ಅನ್ನಿಸ್ತದ? ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸೋಕೆ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ಬಂದ